Assalamualaikum. ഇന്നത്തെ റെസിപ്പി മട്ടൺ മിക്സ് ബിരിയാണി. ഈ റെസിപ്പി എങ്ങനെയാണെന്ന് നോക്കാം. ഞാനിപ്പോൾ ഗ്യാസ് സ്റ്റവ് ഓൺ ആക്കിയിട്ട് വലിയൊരു പാൻ വെച്ചാൽ പിന്നെ ಅದಕ್ಕೆ 4-5 സ്പൂൺ എത്തരം ഓയിൽ വെച്ചാൽ പിന്നെ സ്പൈസസ് ഇട്ടിട്ടാൽ പിന്നെ 3 മീഡിയം സൈസ് ഓണിയൻ ഞാൻ കട്ടാക്കി വെച്ചിട്ട് ആ ഓണിയൻ ഇട്ടിട്ട് കളർ ചേഞ്ച് ആവത്തോളം നല്ല ഫ്രൈ ആക്കും. അതിൽ പിന്നെ 5-6 ഗ്രീൻ ചില്ലി ഇടുക. അതിൽ പിന്നെ 1 സ്പൂൺ എത്തര ನಾನು ജിഞ്ചർ ഗാർലിക് പേസ്റ്റ്, അതിൽ പിന്നെ 1 കപ്പ് എത്തര കൊത്തമ്പരി സೊಪ್ಪು ഇട്ടിട്ട് നല്ല ഫ്രൈ ആക്കും. നല്ല ഫ്രൈ ആക്കിയാൽ പിന്നെ ನಾನಿപ്പോൾ 1 ಕಪ್ ಎತ್ತರ ಕೆರಡನ್ನ ಇಟ್ಟಿಟ್ಟು നല്ല ಮಿಕ್ಸ್ ಹಾಕೋಣ. ಮಿಕ್ಸ್ ಆಗಿತ್ತಲ್ಲ ಅಲ್ಲಿ പിന്നെ 1 ಸ್ಪೂನ್ ಎತ್ತರ ಪೆಪ್ಪರ್, 1 ಸ್ಪೂನ್ ಎತ್ತರ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಎತ್ತರ ಗರಂ ಮಸಾಲ, 1 ಟೀ ಸ್ಪೂನ್ ಎತ್ತರ ಟರ್ಮರಿಕ್, 1 ಸ್ಪೂನ್ ಎತ್ತರ ಮಟನ್ ಮಸಾಲ. ಮಟನ್ ಮಸಾಲ ಇನ್ನೆಲ್ಲೆಂಗು ಬೀಫ್ ಮಸಾಲ ಇಡ, ಚಿಕನ್ ಮಸಾಲ പൊടിയും ഇടാം. ഇട്ടിട്ട് അത് പച്ചമണം പോണ്ടോർത്തോളം നല്ല ಫ್ರೈ ಹಾಕೋರು. ಫ್ರೈ ಎಲ್ಲ ಹಾಕಿತಾ ಹೇಳ್ಪೇನೆ. ಇപ്പം ನನ್ನ ಮಟನ್ನು 90% ಇರ್ತಾರೆ. ನಾನು ಮಟನ್ನು ಬೇಪಟ್ಟು വെച്ചിട്ട് ಅದಕ್ಕೆ ಉಪ್ಪು, മഞ്ഞൾ, ജിഞ്ചർ ഗാർലിക് പേസ്റ്റ് എടുത്ത് ಬೇಪಟ್ಟು വെച്ചിട്ട് ಇನ್ನು ഒരു 10% ಇರ್ತಾರೆ. ಅದು ಮಸಾಲೆ നല്ല ಬೇವನು. അതിൽ പിന്നെ ഇപ്പം ನಾನು 2 ಮೀಡಿಯಂ ಸೈಜ್ ಟೊಮೆಟೊ ನಾನು ಕಟ್ಟಾಕಿ വെച്ചിട്ട് ಆ ಟೊಮೆಟೊ ಇಟ್ಟಿತ್ತು നല്ല ಮಿಕ್ಸ್ ಹಾಕೋರು. ಮಿಕ್ಸ್ ಎಲ್ಲ ಹಾಕಿತ್ತಲ್ಲ ಅಲ್ಲಿ പിന്നെ ഇപ്പം ನಾನು ಮಟನ್ ನಾನು ಬೇಪಟ್ಟಿರಲ್ಲ ಅದೇ ತಣ್ಣಿ ಇನ್ನೀವಿ ಆ ತಣ್ಣಿದೆಲ್ಲ ಬೀತಿತ್ತು ಮಸಾಲ ತಿಕ್ಕಿಕ್ಕಿರಲ್ಲ ಅದಕ್ಕೆ ತೆಲ್ಲು ಗ್ರೇವಿಗೆ ತಣ್ಣಿ ಬೀತಿತ್ತು. ಇಪ್ಪ ನಾನು ಮಿಕ್ಸ್ ಹಾಕ್ರೆ അതിൽ പിന്നെ ഇപ്പം ನಾನು ಟೇಸ್ಟಿಗೆ ಬೇನೆ ಥರ ಸಾಲ್ಟ್ ಇಟ್ಟಿತ್ತು. ಸಾಲ್ಟ್ ಎಲ್ಲ ಇಟ್ಟಿತ್ತು ಮಿಕ್ಸ್ ಹಾಕಿತ್ತಲ್ಲ ಅಲ್ಲಿ പിന്നെ ഇപ്പം ನಾನು ഒരു 5 ನಿಮಿಷ നല്ല ಬೇಯೋಗು ಮುಚ್ಚಿ ಬೇಕ್ರೆ. ಇಪ್ಪ ನೋಕ್ರು ಟೊಮೆಟೊ നല്ല ಬೆಂದರು. ಇಪ್ಪ ಇದೇ ಮಸಾಲೆಗೆ ಇಪ್ಪ ನಾನು ಜನ್ನಿ ಗ್ಲಾಸ್ ಹತ್ರ ಜೀರಾ ರೈಸ್ ಇಡ್ತಾರೆ. ಇದು ಚಂದ ಕಲ್ಗಿತ್ತು ತನ್ನೆಲ್ಲ ಹಚ್ಚಿತ್ತು. ಇದೇ ಮಸಾಲೆಗೆ ನಾನಿಪ್ಪ ರೈಸ್ ಇಟ್ಟಿತ್ತು ಮಿಕ್ಸ್ ಹಾಕೋರು. ಮಸಾಲೆ നല്ല ಮಿಕ್ಸ್ ಎಲ್ಲ ಹಾಕಿ ಅಲ್ಪಿನ ജീര റൈസ് എന്നില്ലെങ്കിൽ ബിരിയാണി റൈസ് എല്ലെങ്കും ആക്കാം. നല്ല ಮಿಕ್ಸ್ ಹಾಕಿತ್ತಲ್ಲ അതിൽ പിന്നെ ಸೇಮ್ 1 ಗ್ಲಾಸ್ ಅರಿಕೆ ಜನ ಗ್ಲಾಸ್ ಹತ್ರ ತನ್ನಿ. ಇಪ್ಪ ನಾನು ಜನ ಗ್ಲಾಸ್ ಹತ್ರ ಅರಿ ಇರ್ತಾರೆ 4 ಗ್ಲಾಸ್ ಹತ್ರ ತನ್ನಿ ಬೀತಿತ್ತು നല്ല ಮಿಕ್ಸ್ ಹಾಕರು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಡ ನೋಕರು. ಉಪ್ಪು ತೆಲ್ಕೊರಡಿ ಅಂತ ಅದೆಲ್ಲ ಉಪ್ಪೆಲ್ಲ ಇಟ್ಟಿತ್ತು ಮಿಕ್ಸ್ ಹಾಕಿ അതിൽ പിന്നെ 1 സ്പൂൺ എത്ര ഗീ ഇട്ടിട്ട് നല്ല ಮಿಕ್ಸ್ ಹಾಕೋರು. ಮಿಕ್ಸ್ ಹಾಕಿತ್ತಲ್ಲ ಅಲ್ಲಿ പിന്നെ ഒരു 3/4 ಗಂಟೆ ಹಂಗೆ ಲೋ ಫ್ಲೇಮಲ್ಲಿ വെച്ചിട്ട് ದಮ್ಮಲ್ಲಿ ಬೇಕರು. ഇപ്പം 3/4 ಗಂಟೆ ಆಯಿರು. ഇപ്പം നോക്കൂ റൈസ് നല്ല ಬೆಂದರು. അതേപോലെ മട്ടനും നല്ല കുക്കായിരു. ಮಟನ್ ಮಿಕ್ಸ್ ಬಿರಿಯಾನಿ ರೆಡಿ ಆಯಿರು. ಇಪ್ಪ ನಿಂಗೆ ನಾನು ಪ್ಲೇಟ್ ಸರ್ವ್ ಹಾಕ್ಕಾಟ್ರೆ ನೋಕೊಂಬತ್ತಿಗೆ ತಿನ್ನಂಟ ಆಸೆ ಅವರು നല്ല ಟೇಸ್ಟ್ ಆಯ್ತು ಬಂದರು. ಮಟನ್ നല്ല ಕುಕ್ಕಾಯ್ತು, ಜ್ಯೂಸಿ ಆಯ್ತು ಬಂದರು. ಈ ರೆಸಿಪಿ ಎಲ್ಲರೂ ಟ್ರೈ ಹಾಕರು. എങ്ങനെയായിരുന്നു ചെന്ന് കമൻറ്റ് ಹಾಕರು. സബ്സ്ക്രൈബ് ആക്കും മറക്കണ്ട. അതേപോലെ നിങ്ങളുടെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കರು. ഇൻഷാ അല്ലാഹ് നല്ല ഒരു റെസിപ്പിയിൽ കിട്ടാം. അസ്സലാമു അലൈക്കും.